ಹಾಯ್ ಇವತ್ತ ಫ್ರೈಡೇಯಾ ಆಮೇಲೆ ನಾನು ಮೆಂತ್ಯ ಪಲ್ಯ ಹಾಕಿದ್ದೆ ನಿಮಗೆ ತೋರಿಸಿದ್ನೆಲ್ಲ ಮನೆ ಮುಂದೆ ಈ ರೀತಿ ಬೆಳೆದಾವ ಭಾಳ ಯೆಲ್ಲೋ ಕಲರ್ ಆಗಕತ್ತವು ಯಾಕಂದ್ರೆ ವೆದರೇ ಸರಿ ಇಲ್ಲ ಹಂಗಾಗಿ ಗಿಡ ಸಣ್ಣ ಇದ್ದು ಅಂದ್ರೂ ಎಲ್ಲಾನು ಕಿತ್ಕೊಂಡ್ಬಂದು ಇವತ್ತ ನಾನು ಪರಾಟ ಮಾಡಿದೆ ಮೆಂತ್ಯದ ಪರಾಟ. ಈ ಮೆಂತ್ಯ ಪರಾಟ ಮಾಡೋದು ಭಾಳ ಈಸಿ. ಗೋಧಿ ಹಿಟ್ಟಿನಾಗ ಮೆಂತ್ಯ ಪಲ್ಯ ಮತ್ತು ಉಪ್ಪು ಖಾರ ಒಂಚೂರು ಎಣ್ಣೆ ಮೊಸರು ಹಾಕೊಂಡು ಕಲಿಸ್ಕೊಂಡು ಈ ರೀತಿ ಚಪಾತಿ ಗತೆ ಲಟ್ಟಿಸ್ಕೊಂಡ್ರೆ ಆಯ್ತು. ಅದ್ರ ಜೊತೆಗೆ ನಾನು ಒಂದ್ ಸ್ವಲ್ಪ ಬದ್ನಿಕಾಯಿ ಟೊಮ್ಯಾಟೋದು ಚಟ್ನಿ ಮಾಡಿದ್ದೆ. ಅಡ್ಗೆ ಎಲ್ಲ ಮಾಡಿ ಮುಗಿಸಿಂದ ನಂಗೆ ಸಡನ್ ಆಗಿ ಪಾಸ್ತಾ ತಿನ್ಬೇಕು ಅನಿಸ್ತಾ. ಇದು ಸಿಂಪಲ್ ಪಾಸ್ತಾ ಆಲಿಯೋ ಅಂತ ಹೇಳಿ. ಇದು ನಾನು ಸ್ಟಾರ್ಟಿಂಗ್ ವಿನಯನ್ ಮದ್ವಿ ಆದಾಗ BTM ಲೇಔಟ್ ಒಳಗೆ ಒಂದು ರೆಸ್ಟೋರೆಂಟ್ನಾಗ ತಿಂತಿದ್ವಿ ನಾವು. ಆ ರೆಸ್ಟೋರೆಂಟ್ ಹೆಸರು ನೆನ್ಪು ಬರವಲ್ತು ನನಗೆ. ಬಟ್ ಈ ಪಾಸ್ತಾ ವೆರಿ ಸಿಂಪಲ್, ಜಸ್ಟ್ ಒಂದ್ 5-10 ನಿಮಿಷನಾಗ ಮಾಡ್ಕೋಬಹುದ. ನಾ ಪಾಸ್ತಾ ಬಾಯ್ಲ್ ಮಾಡಕ್ಕಿಟ್ಟು ಕಡಾಯಿ ಒಳಗ ಆಲಿವ್ ಆಯಿಲ್ ತಗೊಂಡಿನಿ. ಅದಕ್ಕ ಸಣ್ಣ ಕಟ್ ಮಾಡಿರೋ ಈ ಬೆಳ್ಳುಳ್ಳಿ ಹಾಕೊಂಡು, ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಪೆಪ್ಪರ್ ಪೌಡರ್ ಹಾಕ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರ ಈ ಪಾಸ್ತಾದು ಕುದಿತಿರ್ತದಲ್ಲ ಅದ್ರ ನೀರ್ ಹಾಕೋಬೇಕು ಒಂದ್ 2 ಸ್ಪೂನ್ ಅಷ್ಟು. ಇದೇ ಅದಕ್ಕ ಸಾಸ್ ತರ ಈ ಪಾಸ್ತಾಕ. ಅದಕ್ಕೆ ಹಾಕೊಂಡು ಒಂಚೂರ್ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಈ ಪಾಸ್ತಾ ನೋಡ್ರಿ ಅಷ್ಟೊತ್ತಿಗೆ ಬಾಯ್ಲ್ ಆಯ್ತು. ನೆಕ್ಸ್ಟ್ ನಮ್ ಪಾಸ್ತಾ ಸಾಸ್ ರೆಡಿ ಆಗಿರುತ್ತೆ ನೋಡ್ರಿ. ಅದಕ್ಕೆ ಈ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರ ಪಾರ್ಸ್ಲೆ ಫ್ಲೇಕ್ಸ್. ಆಕ್ಚುಲಿ ಪಾರ್ಸ್ಲೆನ ನೀವು ಫ್ರೆಶ್ ಆಗಿ ಸಿಕ್ಕ್ರ ತಗೊಂಡ್ ಮಾಡ್ರಿ, ಫ್ರೆಶ್ ಆಗಿದ್ರೆ ಇನ್ನಾನು ಚಲೋ ಇರುತ್ತೆ. ನನ್ನ ಹತ್ರ ಡ್ರೈದಿತ್ತು, ಅದನ್ನೇ ಹಾಕಿ ಮಿಕ್ಸ್ ಮಾಡಿದೆ. ಫಟಾಫಟ್ ಅಂತ 5 ನಿಮಿಷನಾಗ ಯಮ್ಮಿ ಪಾಸ್ತಾ ರೆಡಿ ಆಗ್ತದ. ಇದಕ್ ನಿಮಗ್ ಬೇಕಂದ್ರ ಚೀಸು ಹಾಕೋಬಹುದು. ನಂಗೆ ಇಷ್ಟ ಆಗಲ್ಲ, ಹಂಗಾಗಿ ನಾ ಚೀಸ್ ಹಾಕೊಂಡಿಲ್ಲ. ಹಂಗೆ ರೆಡಿ ಆದ ತಕ್ಷಣ ಬಿಸಿ ಪ್ಲೇಟಿಗೆ ಹಾಕೊಂಡ್ ತಿಂದೇ ಬಿಟ್ಟೆ, ಯಾಕಂದ್ರೆ ಲಂಚ್ ಟೈಮ್ ಆಗಿತ್ತು. ಆಮೇಲೆ ನಾನು ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕೊಳಕತ್ತೀನಿ ನೋಡ್ರಿ, ಯಾಕಂದ್ರ ಅನನ್ಯ ತಿಂತಾಳಂತ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕಮ್ಮಿ ಹಾಕಿನಿ ನಾನು ಪಾಸ್ತಾಕ. ಹಂಗಾಗಿ ನನಗ್ ಖಾರಕ್ಕಿರ್ಲಿ ಅಂತ ಒಂದ್ ಸ್ವಲ್ಪ ಹಾಕೊಂಡು ಬಿಸಿ ಯಮ್ಮಿ ಪಾಸ್ತಾ ತಿಂದು ಸಂಜಿಕ್ಕಿ ರೆಡಿ ಆದ್ವಿ ನೋಡ್ರಿ. ಎಲ್ಲಿಗೆ ಅಂದ್ರ ಇವತ್ತ ಫ್ರೈಡೇ ಈವ್ನಿಂಗ್ ಜಾವೇದ್ ಅಲಿ ಕಾನ್ಸರ್ಟ್ ಇತ್ತು. ಅದನ್ನು ಲೈವ್ ಆಗಿ ಜಾವೇದ್ ಅಲಿ ನೋಡ್ಬೋದು. ಅವ್ರು ಹಾಡೋ ಹಾಡ ಕೇಳಬಹುದು. ಅದನ್ನು ಫ್ರೀ ಆಫ್ ಕಾಸ್ಟ್. ಎಲ್ಲಪ್ಪ ಅಂದ್ರ ಮಿಸಸ್ ಆಗ ಒಳಗ ಪ್ರತಿ ವರ್ಷ ಸಮ್ಮರ್ನಾಗ ಈ ರೀತಿ ಯಾರನ್ನಾದ್ರೂ ಕರೆಸ್ತಾರ. ಪ್ರತಿ ವರ್ಷ ಒಬ್ರು ಬಂದೇ ಇರ್ತಾರ. ಅವರು ಲೈವ್ ಆಗಿ ಈ ರೀತಿ ಮ್ಯೂಸಿಕ್ ಕಾನ್ಸರ್ಟ್ ಆಗಿರ್ಬೋದು, ಇಲ್ಲ ಬೇರೆ ತರದ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರ. ಸಮ್ಮರ್ ಅಂದ್ರನೇ ಇಲ್ಲೊಂಥರ ಹಬ್ಬ ಇದ್ದಂಗ. ಹೋಗಿ ರೀಚ್ ಆದ ತಕ್ಷಣನೇ ಹಿಂದಿ ಸಾಂಗ್ಸ್ ಮಸ್ತ್ ಕೇಳಕತ್ತಿದ್ವು, ಹಂಗೆ ಡಾನ್ಸ್ ಎಲ್ಲ ಮಾಡಕತ್ತಿದ್ರು. ಅದ್ರ ಜೊತೆಗೆ ಅನನ್ಯಾಗ ಒಂಚೂರ್ ಪ್ಲೇ ಏರಿಯಾಸ್ ಅಲ್ಲಿ ಹೋಗಕ್ಕೆ ಆಟ ಆಡಿದ್ಲು. ಅದ್ರ ಜೊತೆಗೆ ಐಸ್ ಕ್ರೀಮ್ ಇತ್ತು. ಫಸ್ಟ್ ಐಸ್ ಕ್ರೀಮ್ ತಗೊಂಡ್ಲು. ಆಮೇಲೆ ಅಲ್ಲಿ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರ, ಪಾನಿಪುರಿ ದೋಸಾ ಅಂತೆಲ್ಲ ಸಿಗುತ್ತ. ನಾವು ಜ್ಯೂಸ್ ತಗೊಂಡ್ ಬಂದ್ ಕೂಡಷ್ಟ್ರಾಗೆ ಜಾವೇದ್ ಅಲಿ ಎಂಟ್ರಿ ಕೊಟ್ಟೆ ಬಿಟ್ರು. ಹಾಡಾರ ಇಷ್ಟ ಮಸ್ತ್ ಹಾಡಿದ್ರಲ್ಲ, ಅದನ್ನು ಲೈವ್ ಕುಂತ್ ಕೇಳೋದರ ಇಷ್ಟ ಮಸ್ತ್ ಇತ್ತಂದ್ರ ಅನನ್ಯನು ಅಷ್ಟೇ ಎಂಜಾಯ್ ಮಾಡಿದ್ಲು. ಮಾ ತುಜೆ ಸಲಾಮು, ಶ್ರೀವಲ್ಲಿ ರೀಸೆಂಟ್ ಸಾಂಗ್ ಅಲ್ಲ, ಅದನ್ನು ಆಡಿದ್ರು. ಅದ್ರ ಜೊತೆಗೆ ನನ್ ಕೆಲವೊಂದು ಫೇವ್ರೆಟ್ ಸಾಂಗ್ಸ್ ಹಾಡಿದ್ರು. ನಂಗರ ಭಾರಿ ಖುಷಿ ಆಯ್ತು. ಅವ್ರ ಹಾಡ ಕೇಳ್ಕೊಂಡು ಇಷ್ಟ ಎಂಜಾಯ್ ಮಾಡಕತ್ತಿದ್ವಿ ಅಂದ್ರ ರಾತ್ರಿ ಟೈಮ್ 11 ಆಗಿದ್ದು ಗೊತ್ತಾಗ್ಲಿಲ್ಲ ನಮಗ.